ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಮತ್ತೆ ಗರಂ ಆಗಿದ್ದಾರೆ. ಪಂಚಾಯತ್ ರಾಜ್ ವಿವಿ ಕುಲಪತಿ ನೇಮಕ ವಿಚಾರಕ್ಕೆ ರಾಜ್ಯಪಾಲರು ಇಲ್ಲಿ ಸಿಟ್ಟಾಗಿರುವುದು. ವಿವಿ ತಿದ್ದುಪಡಿ ವಿಧೇಯಕ ಅನುಮೋದನೆ ವಿಚಾರ ಅನುಮೋದನೆಯನ್ನ ಕೊಡದೆ ಇದೀಗ ವಾಪಸ್ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆಯನ್ನ ಕೇಳಿ ವಾಪಸ್ ಕಳಿಸಿದ್ರು ರಾಜ್ಯಪಾಲರು. ಹಳೆ ನಿಯಮದಂತೆ ಕುಲಪತಿ ನೇಮಕಕ್ಕೆ ಗವರ್ನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ತಕ್ಷಣ ನೇಮಕ ಮಾಡಿ ಎಂದು ಪತ್ರ ಬರೆದಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. 1 ತಿಂಗಳೊಳಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಸೂಚಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇಲ್ಲದಿದ್ರೆ ನಾನೇ ಕ್ರಮವನ್ನು ತೆಗೆದುಕೊಂಡು ಅರ್ಜಿಯನ್ನ ಆಹ್ವಾನಿಸುತ್ತೇನೆ ಎಂದಿದ್ದಾರೆ. ಕುಲಪತಿ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡುತ್ತೇನೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಬರೆದಿರುವಂತಹ ಪತ್ರದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಜ್ಯಪಾಲರು ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಪಂಚಾಯತ್ ರಾಜ್ ವಿವಿ ಕುಲಪತಿ ನೇಮಕ ವಿಚಾರದಲ್ಲಿ ಸಿಎಂ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಯಾವ ರೀತಿಯಾಗಿ ವಾರ್ನ್ ಮಾಡಿದ್ದಾರೆ ಅಂತ ಸರ್ಕಾರಕ್ಕೆ? ಮಧುಶ್ರೀ, ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಬಂಧ ಈಗಾಗಲೇ ಸಾಕಷ್ಟು ವಿಷಯಗಳಲ್ಲಿ ಹಳಸಿ ಹೋಗಿದೆ. ಇದೀಗ ಮತ್ತೊಮ್ಮೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ರಾಜ್ಯಪಾಲರು ಗರಂ ಆಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಬರೆದು ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ತಾಕೀತನ್ನು ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡನೆಯನ್ನು ಮಾಡಿತು. ವಿಧಾನ ಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಆ ವಿಧೇಯಕ ಮಂಡನೆಯಾಗಿ ಅದು ರಾಜ್ಯಪಾಲರ ಅನುಮೋದನೆಗೂ ಕೂಡ ಕಳಿಸಲ್ಪಟ್ಟಿತು. ಆದರೆ ರಾಜ್ಯಪಾಲರು ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೇಳಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ಇದರ ಮಧ್ಯೆ ಇದೀಗ ಆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಕಳೆದ 10 ತಿಂಗಳಿಂದ ಕುಲಪತಿಗಳ ನೇಮಕ ಆಗಿಲ್ಲ. ಮೇ 2024ರಿಂದ ಇಲ್ಲಿಯ ತನಕವೂ ಕೂಡ ಕುಲಪತಿಗಳ ನೇಮಕ ಮಾಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಅಸಮಾಧಾನಗೊಂಡಿದ್ದಾರೆ. ಸರ್ಕಾರ ಈ ರೀತಿ ರೆಗ್ಯುಲರ್ ಪೋಸ್ಟಿಂಗ್ಗಳನ್ನು ಖಾಲಿ ಉಳಿಸಿಕೊಂಡಿರುವಂಥದ್ದು ಸೂಕ್ತ ಅಲ್ಲ ಮತ್ತು ಈ ರೀತಿ ಕುಲಪತಿಗಳ ಹುದ್ದೆಯನ್ನೇ ಖಾಲಿ ಉಳಿಸಿಕೊಂಡಿರೋದ್ರಿಂದ ಯೂನಿವರ್ಸಿಟಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಎತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದಲ್ಲೂ ಕೂಡ ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನ ಮತ್ತು ಆಕ್ಷೇಪಗಳನ್ನ ರಾಜ್ಯಪಾಲರು ಎತ್ತಿದ್ದಾರೆ. ಈ ರೀತಿ 10 ತಿಂಗಳಿಂದ ಕುಲಪತಿಗಳ ನೇಮಕ ಮಾಡದೇ ಇರೋದ್ರಿಂದಾಗಿ ನಾನು ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನೊಂದು ತಿಂಗಳಲ್ಲಿ ರಾಜ್ಯ ಸರ್ಕಾರ ಸರ್ಚ್ ಕಮಿಟಿಯ ಮೂಲಕ ಕುಲಪತಿಗಳನ್ನ ಹೊಸದಾಗಿ ನೇಮಕ ಮಾಡದೆ ಹೋದ್ರೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಕುಲಪತಿಗಳ ನೇಮಕ ಮಾಡೋದಕ್ಕೆ ನಾನೇ ಕ್ರಮವನ್ನು ವಹಿಸಬೇಕಾಗುತ್ತೆ. ನಾನೇ ಜಾಹೀರಾತನ್ನ ಕೊಟ್ಟು ಕುಲಪತಿಗಳ ಅರ್ಜಿಯನ್ನು ಆಹ್ವಾನ ಮಾಡಬೇಕಾಗುತ್ತೆ. ಈ ರೀತಿಯ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಕಠಿಣವಾದಂತಹ ಪದಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಿಧೇಯಕಗಳು 16 ವಿಧೇಯಕಗಳು ಮಂಡನೆಯಾಗಿ ಅದು ರಾಜ್ಯಪಾಲರಿಗೆ ರವಾನೆ ಆಗ್ತಿದೆ. ರಾಜ್ಯಪಾಲರು ಹಲವಾರು ಕ್ಲಾರಿಫಿಕೇಶನ್ಗಳನ್ನ ಕೇಳಿ ಅದನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಕುಲಪತಿಗಳ ನೇಮಕ ವಿಚಾರದಲ್ಲೂ ಕೂಡ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಅಸಮಾಧಾನಗೊಂಡಿದ್ದಾರೆ. ಈ ಒಂದು ತಿದ್ದುಪಡಿ ವಿಧೇಯಕ ಮೂಲಕ ರಾಜ್ಯಪಾಲರ ಬಳಿ ಇರುವಂತಹ ಅಧಿಕಾರವನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. ಈ ವಿಧೇಯಕದಲ್ಲಿ ಇದ್ದಂತಹ ಅಂಶವೇ ಅದು. ರಾಜ್ಯಪಾಲರು ಯಾವುದೇ ರೀತಿಯಲ್ಲೂ ಕೂಡ ಯೂನಿವರ್ಸಿಟಿಯ ಕುಲಸಚಿವರು ಆಗಿರೋದಿಲ್ಲ ಅನ್ನುವಂಥ ಒಂದು ಅಂಶವನ್ನ ತಿದ್ದುಪಡಿ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿತ್ತು. ಇದೀಗ ಈ ತಿದ್ದುಪಡಿ ವಿಧೇಯಕದ ಬಗ್ಗೆಯೂ ಕೂಡ ರಾಜ್ಯಪಾಲರು ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಾಗಿದೆ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಯೂನಿವರ್ಸಿಟಿಯ ಅಭಿವೃದ್ಧಿಗೆ ನಾವು ಕಂಕಣಬದ್ಧವಾಗಿದ್ದೀವಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಆದರೆ ಕಳೆದ 10 ತಿಂಗಳಿಂದ ಈ ರೀತಿ ಕುಲಪತಿಗಳ ನೇಮಕ ಮಾಡದೇ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಇದೀಗ ರಾಜ್ಯಪಾಲರು ಎತ್ತಿದ್ದಾರೆ. ಈ ರೀತಿ ಕಾನೂನು ಸಮರ ಒಂದು ಕಡೆ ನಡೀತಾ ಇದ್ರೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಮರ ಕೂಡ ಮತ್ತಷ್ಟು ತಾರಕಕ್ಕೆ ಏರುವಂತೆ ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ.